ನಂಬಿದವರು ಧನ್ಯರು. ಯೋಹಾನನು ಬರೆದ ಸುವಾರ್ತೆಯಲ್ಲಿ ಕ್ರಿಸ್ತನೇ ದೇವಕುಮಾರನೆಂದು ಅನೇಕರು ನಂಬಿ ಸಾಕ್ಷಿ ನೀಡಿದ್ದಾರೆ. ಅವರುಗಳೆಂದರೆ ಸ್ನಾನಿಕನಾದಂಥ ಯೋಹಾನನು ಕ್ರಿಸ್ತನನ್ನು ಇಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂಬುದಾಗಿ ಸಾಕ್ಷಿ ನೀಡಿದನು. ಫಿಲಿಪ್ಪ, ಸಿಮೋನ್ ಪೇತ್ರ, ನಾತಾನೇಲ ಇವರು ಮೋಶೆಯು ಧರ್ಮಶಾಸ್ತ್ರದಲ್ಲಿ ತಿಳಿಸಲ್ಪಟ್ಟಿರುವ ಮೇಸಾಯನು ನಮಗೆ ಸಿಕ್ಕಿದನು, ಅವನು ನಿಜವಾಗಿಯೂ ದೇವಕುಮಾರನೇ ಎಂದು ಸಾಕ್ಷಿ ನೀಡಿದರು. ಹಾಗೂ ಸಮಾರ್ಯದ ಸ್ತ್ರೀ ಮತ್ತು ಸಮಾರ್ಯದವರು ಕ್ರಿಸ್ತನ ಬೋಧನೆಯನ್ನು ಕೇಳಿ ಈತನು ಲೋಕರಕ್ಷಕನೇ ಹೌದೆಂದು ತಿಳಿದುಕೊಂಡು ಸಾಕ್ಷಿ ನೀಡಿದರು. ಮತ್ತು ಹಳೆಯ ಒಡಂಬಡಿಕೆಯಲ್ಲಿ ಅಬ್ರಹಾಮ, ರೋಮ್ ಸಾಮ್ರಾಜ್ಯದ ಆಡಳಿತಗಾರನಾದಂಥ ಪಿಲಾತ, ಮಗ್ದಲದ ಮರಿಯಳು, ತೋಮ ಇವರುಗಳು ಹೇಗೆ ಕ್ರಿಸ್ತನ ಬಗ್ಗೆ ಸಾಕ್ಷಿ ನೀಡಿದರು ಎಂಬುದಾಗಿ ನಾವು ನೋಡುವುದಾದರೆ, ಮೊದಲನೇದಾಗಿ ಅಬ್ರಹಾಮನ ಸಾಕ್ಷಿ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 56ನೇ ವಚನವನ್ನು ನಾವು ಓದುವುದಾದರೆ, ನಿಮ್ಮ ಮೂಲಪುರುಷನಾದ ಅಬ್ರಹಾಮನು ನನ್ನ ದಿನವನ್ನು ತಾನು ನೋಡನೆಂದು ಉಲ್ಲಾಸಪಟ್ಟನು, ಅದನ್ನು ನೋಡಿ ಸಂತೋಷಗೊಂಡನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಇಲ್ಲಿ ಕ್ರಿಸ್ತನು ತಾನು ಬಂದ ರಕ್ಷಣೆ ಯೋಜನೆಯ ಬಗ್ಗೆ ಯೂದರಿಗೆ ತಿಳಿಸುವಂತೆ ನಿಮ್ಮ ಮೂಲ ಪುರುಷನಾದಂತಹ ಅಬ್ರಹಾಮನು ನನ್ನ ದಿನವನ್ನು ನೋಡಿ ಸಂತೋಷಪಟ್ಟನು ಎಂಬುದಾಗಿ ಹೇಳುವವನಾಗಿದ್ದಾನೆ. ಆದರೆ ಹೇಗೆ ಅಬ್ರಹಾಮನು ಕ್ರಿಸ್ತನನ್ನು ನೋಡಿದನು ಎಂಬುದಾಗಿ ನಾವು ನೋಡುವುದಾದರೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ. ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ ಎಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲ ಜನಾಂಗದವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು ಎಂಬುದಾಗಿ ತಿಳಿಸುತ್ತದೆ. ಈ ವಾಕ್ಯದಂತೆ ಅಬ್ರಹಾಮನಿಗೆ ಸುವಾರ್ತೆ ಮುಂಚಿತವಾಗಿಯೇ ತಿಳಿಸಲಾಯಿತು. ಹೇಗೆಂದರೆ ಅಬ್ರಹಾಮನ ಮಗನಾದಂಥ ಈಸಾಕನ ಮೂಲಕವಾಗಿ. ಅಂದು ಈಸಾಕನನ್ನು ಬಲಿ ಸಲ್ಲಿಸಲು ಬಂದಾಗ ಈಸಾಕನಿಗೆ ಬದಲಾಗಿ ದೇವರು ಟಗರನ್ನು ಬಲಿ ಸಲ್ಲಿಸಲು ನೀಡಿದನು. ಆ ಟಗರು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಪಾಪದ ಸಂಬಳ ಮರಣದಿಂದ ನಮ್ಮನ್ನು ರಕ್ಷಿಸಲು ಬರಬೇಕಾದಂಥ ಕ್ರಿಸ್ತನನ್ನು ಸೂಚಿಸುತ್ತಿತ್ತು. ಮಾತ್ರವಲ್ಲದೆ ದೇವರು ಕ್ರಿಸ್ತನನ್ನು ನಮ್ಮ ಪಾಪಗಳಿಗಾಗಿ ಬಲಿಯಾಗಿ ನೀಡುವುದರ ನೋವು ಏನು ಎಂಬುದನ್ನು ಈಸಾಕನನ್ನು ಬಲಿ ಸಲ್ಲಿಸುವ ಮೂಲಕವಾಗಿ ಅಬ್ರಹಾಮನು ಅರ್ಥ ಮಾಡಿಕೊಂಡಿದ್ದನು. ಆದದ್ದರಿಂದಲೇ ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 19ನೇ ವಚನದಲ್ಲಿ ತನ್ನ ಮಗನು ಸತ್ತರೂ ದೇವರು ಅವನನ್ನು ಬದುಕಿಸ ಸಮರ್ಥನಾಗಿದ್ದಾನೆಂದು ತಿಳಿದುಕೊಂಡನು ಎಂಬುದಾಗಿ ತಿಳಿಸುತ್ತದೆ. ಈ ಮೂಲಕವಾಗಿ ಕ್ರಿಸ್ತನ ಜನನ, ಮರಣ, ಪುನರುತ್ಥಾನದ ಸುವಾರ್ತೆಯನ್ನು ಅಬ್ರಹಾಮನು ಅರ್ಥ ಮಾಡಿಕೊಂಡಿದ್ದನು. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳದ ಯೂದರು ನಿನಗೆ ಇನ್ನೂ 50 ವರ್ಷ ಆಗಿಲ್ಲ, ನೀನು ಅಬ್ರಹಾಮನನ್ನು ನೋಡಿದ್ದೀಯೋ ಎಂದು ಹೇಳುವವರಾಗಿದ್ದಾರೆ. ಅದಕ್ಕೆ ಯೇಸು, ಅಂದು ಮೋಸೆಗೆ ಉರಿಯುವ ಪೊದೆಯಲ್ಲಿ ಕಾಣಿಸಿಕೊಂಡು ಇರುವಾತನು, ಅಂದರೆ ಐ ಆಮ್ ದಟ್ ಐ ಆಮ್ ಎಂದು ಅಂದು ನಿಮ್ಮನ್ನು ನಡೆಸಿದ ದೇವರು ನಾನೇ ಎಂದು ಅವರಿಗೆ ತಿಳಿಸುವಂತೆ ನಿಮಗೆ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಎಂಬುದಾಗಿ ಅಬ್ರಹಾಮನು ತನ್ನ ವಿಷಯದಲ್ಲಿ ಸಾಕ್ಷಿ ನೀಡಿರುವುದರ ಬಗ್ಗೆ ಕ್ರಿಸ್ತನು ಯೂದರಿಗೆ ತಿಳಿಸಿಕೊಡುವವನಾಗಿದ್ದಾನೆ. ಅಂದು ಅಬ್ರಹಾಮನು ಸುವಾರ್ತೆಯನ್ನು ಅರ್ಥ ಮಾಡಿಕೊಂಡು ಸಾಕ್ಷಿ ನೀಡಿದಂತೆ ಇಂದು ನಾವು ಸುವಾರ್ತೆಯನ್ನು ಅರ್ಥ ಮಾಡಿಕೊಂಡು ಕ್ರಿಸ್ತನ ಬಗ್ಗೆ ಸಾಕ್ಷಿ ನೀಡುವವರಾಗಿದ್ದೇವಾ? ಎರಡನೇ ಸಾಕ್ಷಿ, ಮಗ್ದಲದ ಮರಿಯಳ ಸಾಕ್ಷಿ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 1ರಿಂದ 8ರ ತನಕ ನಾವು ಓದುವುದಾದರೆ, ಪಾಸ್ಕ ಹಬ್ಬವು ಇನ್ನೂ 6 ದಿವಸ ಮುಂದೆ ಇರಲಾಗಿ ಯೇಸು ಬೆಥಾನ್ಯಕ್ಕೆ ಬಂದನು. ಯೇಸುವು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ತಳು ನೆರವಾಗಿದ್ದಳು. ಲಾಜರನು ಆತನ ಸಂಗಡ ಊಟಕ್ಕೆ ಕೂತುಕೊಂಡನು. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಸಿ ತೈಲವನ್ನು ತಂದು ಕ್ರಿಸ್ತನ ಪಾದಕ್ಕೆ ಹಚ್ಚಿ ತನ್ನ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಅವಳು ಕ್ರಿಸ್ತನು ಮರಣ ಹೊಂದಿದ ನಂತರ ಆತನನ್ನು ಹೂಣಿಡುವ ದಿವಸಕ್ಕಾಗಿ ಈ ಜಟಮಸಿ ತೈಲವನ್ನು ಇಟ್ಟುಕೊಂಡಿದ್ದಳು. ಆದರೆ ಕ್ರಿಸ್ತನನ್ನು ರಾಜನಾಗಿ ಮಾಡಬೇಕೆಂಬ ಸುದ್ದಿ ಎಲ್ಲ ಕಡೆ ಹರಡಿದ್ದರಿಂದ ಸಾಯುವುದಕ್ಕಿಂತ ಮುಂಚೆ ಈ ಕಾರ್ಯವನ್ನು ಅವಳು ಮಾಡುವವಳಾಗಿದ್ದಾಳೆ. ಇನ್ನು ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 47ನೇ ವಚನವನ್ನು ಓದುವುದಾದರೆ, ಅವಳು ಅನೇಕ ಪಾಪಗಳಿಗೆ ಒಳಗಾಗಿದ್ದಳು. ಅವಳ ಎಲ್ಲ ಪಾಪಗಳನ್ನು ಕ್ರಿಸ್ತನು ಕ್ಷಮಿಸಿದನು. ಆದುದರಿಂದ ಕ್ರಿಸ್ತನ ಮೇಲೆ ಅವಳಿಗಿದ್ದ ಅಪಾರ ಪ್ರೀತಿಯ ನಿಮಿತ್ತವಾಗಿ ಈ ರೀತಿ ಮಾಡುವವಳಾಗಿದ್ದಾಳೆ. ಆದರೆ ಇದನ್ನು ನೋಡಿದಂತಹ ಇಸ್ಕರಿಯೋತ ಯೂದನು ತಾನು ಹಣದ ಆಸೆಯನ್ನು ಹೊಂದಿದವನಾಗಿದ್ದರಿಂದ ಆ ಹಣವನ್ನು ತನ್ನ ಸ್ವಂತಕ್ಕೆ ತೆಗೆದುಕೊಳ್ಳುವಂತೆ ಇದನ್ನು ಮಾರಿ ಬಡವರಿಗೆ ನೀಡಬಹುದಾಗಿತ್ತಲ್ಲ ಎಂದು ಹೇಳುವವನಾಗಿದ್ದಾನೆ. ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಈ ಲೋಕದಲ್ಲಿ ಮರಣ ಹೊಂದುತ್ತಾನೆ ಎಂದು ಶಿಷ್ಯರು, ಆತನ ಸ್ವಂತ ಜನರು ಅರಿತುಕೊಂಡಿರಲಿಲ್ಲ. ಆದರೆ ಮರಿಯಳು ನಂಬಿ
ಆ ತೈಲವನ್ನು ಹಚ್ಚುವುದರ ಮೂಲಕವಾಗಿ ಸಾಕ್ಷಿ ನೀಡುವವಳಾಗಿದ್ದಾಳೆ. ಆದ್ದರಿಂದಲೇ ಆ ಜಟಮಸಿ ತೈಲದ ಪರಿಮಳ ಇಡೀ ಮನೆಯನ್ನು ತುಂಬಿಕೊಂಡಂತೆ ಈ ಸುವಾರ್ತೆ ಇಡೀ ಲೋಕವನ್ನೇ ತುಂಬಿಕೊಳ್ಳುವಂಥದ್ದಾಗಿದೆ. ನಂತರ ಪಿಲಾತನ ಸಾಕ್ಷಿ. ಯೇಸುವನ್ನು ಆ ರಾತ್ರಿಯಲ್ಲಿ ಯೂದರು ಹಿಡಿದುಕೊಂಡು ಹೋಗಿ ಮಹಾಯಾಜಕರು ಹಿರೀಸಭೆಯವರು ಆತನನ್ನು ಇಡೀ ರಾತ್ರಿಯೆಲ್ಲ ವಿಚಾರಣೆ ಮಾಡುವವರಾಗಿದ್ದಾರೆ. ನಂತರ ಪಿಲಾತನ ಬಳಿಗೆ ಕರೆದುಕೊಂಡು ಬರುವವರಾಗಿದ್ದಾರೆ. ಆದರೆ ಪಿಲಾತನು 3 ಸಾರಿ ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಲಿಲ್ಲ ಎಂಬುದಾಗಿ ಹೇಳುವವನಾಗಿದ್ದಾನೆ. ಅದಕ್ಕೆ ಯೂದರು ಆತನನ್ನು ಸಿಲುಬೆಗಾಕು ಎಂದು ಕೂಗುತ್ತಿದ್ದರಿಂದ ಜನರಿಗೆ ಹೆದರಿಕೊಂಡು ಜನರನ್ನು ಮೆಚ್ಚಿಸುವಂತೆ ಶಿಲುಬೆಗೆ ಹಾಕಲು ಕ್ರಿಸ್ತನನ್ನು ಒಪ್ಪಿಸಿಕೊಡುವವನಾಗಿದ್ದಾನೆ. ಹೀಗೆ ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ ನಂತರ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 21 ಮತ್ತು 22ನೇ ವಚನಗಳನ್ನು ಓದುವುದಾದರೆ, ಹೀಗಿರಲಾಗಿ ಯೆಹೂದ್ಯರ ಮಹಾಯಾಜಕರು ಪಿಲಾತನಿಗೆ ಯೆಹೂದ್ಯರ ಅರಸನು ಎಂದು ಬರೆಯದೆ ನಾನು ಯೆಹೂದ್ಯರ ಅರಸನೆಂದು ಹೇಳಿದವನು ಎಂಬುದಾಗಿ ಬರೆಯಬೇಕಂತ ಹೇಳಿದರು. ಅದಕ್ಕೆ ಪಿಲಾತನು ನಾನು ಬರೆದದ್ದು ಬರೆದದಾಯಿತು ಎಂಬುದಾಗಿ ಹೇಳುವವನಾಗಿದ್ದಾನೆ. ಪಿಲಾತನು ಈ ರೀತಿಯಾಗಿ ಸಾಕ್ಷಿ ನೀಡಲು ಕಾರಣವೇನೆಂದರೆ ಆತನ ಹೆಂಡತಿ ಅವನಿಗೆ ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ, ಅವನ ದೆಸೆಯಿಂದ ಇವತ್ತು ಕನಸಿನಲ್ಲಿ ಬಹಳ ತೊಂದರೆಪಟ್ಟನು ಎಂಬುದಾಗಿ ಹೇಳಿ ಕಳಿಸಿದಂತಹ ಆ ವಿಷಯದಿಂದಲೂ ಹಾಗೂ ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 37ನೇ ವಚನದಲ್ಲಿ ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು, ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ, ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಈ ವಿಷಯಗಳಿಂದ ಪಿಲಾತನು ಕ್ರಿಸ್ತನೇ ಯೂದರ ಮೆಸ್ಸಿಯನು ಎಂಬುದಾಗಿ ತಿಳಿದುಕೊಂಡಿದ್ದರೂ ಸಹ ಜನರ ಗುಂಪಿಗೆ ಹೆದರಿ ಆತನನ್ನು ಶಿಲುಬೆಗೆ ಹಾಕಲು ಒಪ್ಪಿಸಿಕೊಡುವವನಾಗಿದ್ದಾನೆ. ಆದರೆ ಪಿಲಾತನು ಮಾತಿನಲ್ಲಿ ಕ್ರಿಸ್ತನ ಬಗ್ಗೆ ಸಾಕ್ಷಿ ನೀಡುವವನಾಗಿದ್ದಾನೆ, ಆದರೆ ಕಾರ್ಯರೂಪದಲ್ಲಿ ತೋರಿಸಲಿಲ್ಲ. ಇಂದು ನಾವು ಹೇಗೆ ಜೀವಿಸುವವರಾಗಿದ್ದೇವೆ ಯೋಚಿಸೋಣ. ನಂತರ ತೋಮನ ಸಾಕ್ಷಿ. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಶಿಷ್ಯರಿದ್ದಂತಹ ಆ ಸ್ಥಳಕ್ಕೆ ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದ್ದೀಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಆದುದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಎಂಬುದಾಗಿ ಹೇಳುವವನಾಗಿದ್ದಾನೆ. ನಂತರ ತೋಮನ ಮನಸ್ಸಿನಲ್ಲಿ ಇದ್ದಂತೆಯೇ ಕ್ರಿಸ್ತನು ತೋಮನಿಗೆ ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬುವವನಾಗಿರಬೇಡ ನಂಬುವವನಾಗು ಎಂದು ಹೇಳುವವನಾಗಿದ್ದಾನೆ. ಆಗ ತೋಮನು ತಕ್ಷಣವೇ ನನ್ನ ಸ್ವಾಮಿ ನನ್ನ ದೇವರು ಎಂಬುದಾಗಿ ಹೇಳುವವನಾಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ನೀನು ನನ್ನನ್ನು ನೋಡಿದರಿಂದ ನಂಬಿದ್ದಿ, ನೋಡದೆ ನಂಬುವವರು ಧನ್ಯರು ಎಂಬುದಾಗಿ ಹೇಳುವವನಾಗಿದ್ದಾನೆ. ಹೌದು, ಇಂದು ನಮ್ಮ ನಂಬಿಕೆಗೆ ಆಧಾರವಾಗಿರುವ ಸಾಕಷ್ಟು ಸಾಕ್ಷಿಗಳು ಒದಗಿಸದೆ ದೇವರು ನಮ್ಮನ್ನು ಎಂದಿಗೂ ನಂಬುವಂತೆ ಹೇಳುವುದಿಲ್ಲ. ಆದ್ದರಿಂದಲೇ ಯೇಸು ಮಾಡಿದ ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ಕಂಡವರಿಗಿಂತಲೂ ಆತನನ್ನು ನಂಬುವ ನಮಗೆ ಅದಕ್ಕಿಂತಲೂ ಹೆಚ್ಚಿನ ಸಾಕ್ಷಿಗಳನ್ನು ನೀಡುವವನಾಗಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ನುಡಿದಂತಹ ಅನೇಕ ಪ್ರವಾದನೆಗಳು ನಮ್ಮ ಕಣ್ಣ ಮುಂದೆ ನೆರವೇರಿರುವುದನ್ನು ನಾವು ನೋಡಬಹುದಾಗಿದೆ. ಅವುಗಳೆಂದರೆ ಯೆರೂಸಲೇಮಿನ ನಾಶ, ಭೂಕಂಪ, ಬರಗಾಲ, ಘೋರವ್ಯಾಧಿ, ಎಲ್ಲಕ್ಕಿಂತ ಹೆಚ್ಚಾಗಿ ಕ್ರಿಸ್ತನ ಜನನ, ಮರಣ, ಪುನರುತ್ಥಾನ ಇವೆಲ್ಲವುಗಳು ಆತನು ಹೇಳಿದಂತೆ ನೆರವೇರಿದ್ದು. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನದಲ್ಲಿ ಪರಲೋಕದ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ಈ ವಾಕ್ಯದಲ್ಲಿ ತಿಳಿಸಿದಂತೆ ಕ್ರಿಸ್ತನ ಬಗ್ಗೆ ನಾವು ಎಲ್ಲರಿಗೂ ಸಾಕ್ಷಿಯಾಗಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ನೀನು ನಮ್ಮ ರಕ್ಷಕನು, ನಮ್ಮ ವಿಮೋಚಕನಾಗಿದ್ದೀಯಾ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ ಸ್ವಾಮಿ. ಈ ಪಾಪದ ಲೋಕದಲ್ಲಿ ನಿನ್ನ ಸಾಕ್ಷಿಗಳಾಗಿ ಜೀವಿಸಲು ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್.